ಮೊದಲನೇ ಪ್ರಶ್ನೆ ಸರ್, ಇವತ್ತು ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ವೈಫಲ್ಯವನ್ನ ಖಂಡಿಸಿ ಕಾಂಗ್ರೆಸ್ ಎಷ್ಟೊಂದು ವೀಕ್ ಆಗ್ತಿದೆ. ಕಾಂಗ್ರೆಸ್ನ ವೈಫಲ್ಯ ಏನೈತೆ ಅಂತ ಅನ್ನೋದನ್ನ ಅವರು ಸಂಕ್ಷಿಪ್ತವಾಗಿ ತಿಳಿಸಕ್ಕೆ ಹೇಳಿ. ಫಸ್ಟು ಕಾಂಗ್ರೆಸ್ಸು ಸುಭದ್ರವಾಗಿ ಸಮೃದ್ಧಿಯಾಗಿ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸ್ತಾ ಐತೆ. ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಈ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕ ರಾಜ್ಯದ ಜನತೆಗೆ ಏನು ಸರ್ಕಾರವನ್ನು ಯಾವ ರೀತಿ ನಡೆಸಬೇಕು ಮತ್ತು ಸರ್ಕಾರದಿಂದ ಏನು ಉಪಯೋಗ ಆಗಬೇಕು ಅದೆಲ್ಲವನ್ನೂ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮಲ್ಲಿ ಯಾವುದೇ ಥರವಾದ ವೈಫಲ್ಯತೆ ಇಲ್ಲ. ಅವರು ಬಿ ಜೆ ಪಿಯವರು ಅವ್ರದ್ದು ವಿರೋಧ ಪಕ್ಷದಲ್ಲಿರೋದ್ರಿಂದ ಅವ್ರು ಮಾಡಬೇಕಾಗೈತೆ. ಆಬ್ವಿಯಸ್ಲಿ ಅವ್ರು ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಏನು ನಾವು ಅದ್ರ ಬಗ್ಗೆ ಮಾತಾಡುವಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಸರ್, ಈಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಧ್ವನಿಯನ್ನೇ ಎತ್ತಿದ್ರಿ. ಇವತ್ತು ರಾಜಣ್ಣ ಅವರು ಖುದ್ದು ದೂರು ಕೊಡಕ್ಕೆ ಹೋಗ್ತಿದ್ದಾರೆ. ಸ್ವಪಕ್ಷದವರೇ ಇರ್ಬೋದು ಅನ್ನೋ ಥರದಲ್ಲಿ ಅವ್ರು ದೂರು ಕೊಡಕ್ಕೆ ಹೋಗ್ತಾರೆ. ಯಾರೇ ತಪ್ಪು ಮಾಡಿರಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಈ ಹನಿ ಟ್ರ್ಯಾಪ್ ಮುಖಾಂತರ ಕೊಲ್ಲೋದು ತಪ್ಪು. ಇದು ಕೊಲೆಗಿಂತನೂ ದೊಡ್ಡ ಹೀನ ಕೃತ್ಯ ಅಂತ ನನಗನ್ಸುತ್ತೆ. ಆ ಥರದ್ದೇನಾದ್ರು ಆಗಿದ್ರೆ ಅದು ತನಿಖೆ ಮುಖಾಂತರ ಯಾರು ಮಾಡಿರ್ತಾರೆ ಅದು ಹೊರಗಡೆಗೆ ಬರ್ತದೆ. ಹೊರಗಡೆ ಬಂದು ಅದೇನು ಕಾನೂನು ಕ್ರಮ ಆಗ್ಬೇಕು ಅದಾಗುತ್ತೆ. ಸ್ವಪಕ್ಷದವ್ರ ವಿರುದ್ಧನೂ ಅವ್ರು ಬೇಸರ ವ್ಯಕ್ತಪಡಿಸಿದ್ದಾರೆ ಸರ್. ನಮ್ಮಲ್ಲೂ ಕೂಡ ಸ್ವಪಕ್ಷದವ್ರಾಗ್ಬೋದು, ಇನ್ನೊಬ್ರು ಪಕ್ಷದವ್ರಾಗ್ಬೋದು, ಬೇರೆಯವ್ರಾಗ್ಬೋದು, ಈ ಥರದ ಕೃತ್ಯಗಳು ನಡೀಬಾರ್ದು ಅಂತ ನಮ್ಮೆಲ್ಲರ ಅನಿಸಿಕೆ. ಸತ್ಯ ಈ ಥರ ದೂರು ಸಲ್ಲಿಸಿದ್ರಿ ಹನಿ ಟ್ರ್ಯಾಪ್. ನನ್ನ ಕ್ಷೇತ್ರದಲ್ಲೂ ಒಂದಷ್ಟು ಜನ ಗಣ್ಯ ವ್ಯಕ್ತಿಗಳದ್ದು, ಪ್ರೊಫೆಸರ್ಸ್ಗಳದಿರ್ಬೋದು, ಡಾಕ್ಟ್ರುಗಳದಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ಗಳದಿರ್ಬೋದು, ಅವ್ರದ್ದೆಲ್ಲರೂ ಒಂದು ಟೀಮು, ಒಂದು ಗುಂಪು ಸೇರ್ಕೊಂಡು ಹನಿ ಟ್ರ್ಯಾಪ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿತ್ತು. ಮತ್ತು ಅವರಿಗೆ ತುಂಬ ಕಿರುಕುಳ ಕೊಡುವಂಥ ಕೆಲಸ ನಡೀತಾಯಿತ್ತು. ಈಗ ಅದಾಗಿ ಹೆಚ್ಚು ಕಡಿಮೆ ಒಂದು ವರ್ಷದ ಮೇಲಾಯಿತು ಅಂತ ಅನ್ಕೊತೀನಿ. ಆಗ ನಾನೇ ಖುದ್ದಾಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಿಸಿ ಆ ಹನಿ ಟ್ರ್ಯಾಪ್ ಗ್ಯಾಂಗ್ ಏನಿತ್ತು ಆ ಗ್ಯಾಂಗ್ನ ಹಿಡಿಸಿ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಿಸಿದ್ರೆ ಈಗ ಕೋರ್ಟಲ್ಲಿ ಅದು ನಡೀತಾ ಇತ್ತು. ನಿಮ್ಗೇನಾದ್ರೂ ಆ ಥರ ಥ್ರೆಟನ್ ಕಾಲ್ ಯಾವಾಗಲೂ? ನಮ್ಗೆ ಯಾವಾಗ್ಲೂ ಬಂದಿಲ್ಲ ಆ ಥರ. ನಮ್ಗೆ ಯಾವತ್ತೂ ಯಾರನ್ನು ಥ್ರೆಟನ್ ಮಾಡಿಲ್ಲ. ನಮಗೇನಾದರೂ ಅದ್ರ ಬಗ್ಗೆ ನಮ್ಗೆ ಯಾವುದೇ ಥರವಾದ್ದೇನು ಇವತ್ತರೆಗೂ ಏನಾಗಿಲ್ಲ. ನಿಮ್ಮ ಗೆಳೆಯರ ಆಪ್ತ ಬಳಗದಲ್ಲಿ ಬೇರೆ ಶಾಸಕರಿಗೆ ಈ ಥರದ ಆಗ್ತು ಅಂತ ಯಾರಾದ್ರೂ ನಿಮ್ಮ? ಇಲ್ಲ, ನಮ್ಗೆ ಯಾವ ಶಾಸಕರಿಗೂ ಮಿತ್ರರೂ ಇವತ್ತರೆಗೂ ನಮ್ಗೆ ಯಾರೂ ಆ ಥರ ಏನು ಮಾತಾಡಿಲ್ಲ. ಎಲ್ಲೂ ನಾವು ಸೆಷನ್ ಇದ್ದಾಗ ಎಲ್ಲ ಶಾಸಕರುಗಳನ್ನು ಒಂದು ಕಡೆ ಸೇರ್ತೀವಿ. ನಾವು ಯಾವ ಶಾಸಕರಿಗೂ ಆ ಥರ ಥ್ರೆಟನ್ನು ಮತ್ತು ಈ ಥರ ಹನಿ ಟ್ರ್ಯಾಪ್ ವಿಚಾರವಾಗಿ ಕಾಲ್ಗಳು ಬಂದಿರೋದು ಯಾರೂ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ. ಯಾಕಂದ್ರೆ ಸರ್ 40-45 ಜನಕ್ಕೆ ಈ ಥರದಲ್ಲಿ ಆಗಿದೆ ಇರ್ಬೋದು. ಅವ್ರು ಹೇಳ್ತಾ ಇದ್ದಾರೆ ಒಂದ್ ಕಡೆ 400ಕ್ಕೂ ಹೆಚ್ಚು ಮಂದಿ. ಈಗ ಅವರು ನಾಯಕರುಗಳವರು ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರುಗಳಲ್ಲಿ ಯಾರಿಗೂ ಆ ಥರದ್ದು ಇವತ್ತರೆಗೂ ಅನುಭವ ಆಗಿಲ್ಲ. ಮತ್ತು ನಮ್ಮ ಶಾಸಕರುಗಳು ಯಾರೂ ನಮ್ಗಳ ಜೊತೆ ಚರ್ಚೆ ಮಾಡಬೇಕಾದ್ರೆ ಒಬ್ರಿಗೊಬ್ರು ಮಾತಾಡಬೇಕಾದ್ರೆ ಯಾವತ್ತೂ ಆ ವಿಚಾರ ಪ್ರಸ್ತಾಪನೆ ಆಗಿಲ್ಲ. ಈಗ ರಾಜಣ್ಣ ದೂರು ಕೊಡಕ್ಕೆ ಹೋಗ್ತಾರೆ ಸರ್, ಅವ್ರ ಬೆನ್ನಿಂದ ನೀವು ನಿಂತಿರಿ ಸರ್? ರಾಜಣ್ಣವ್ರಿಗೆ ಯಾರು ಹನಿ ಟ್ರ್ಯಾಪ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಅವರಿಂದ 100%. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.